ಮುಖ್ಯಮಂತ್ರಿ ಬದಲಾವಣೆ. ರಾಜ್ಯದ 24ನೇ ಮುಖ್ಯಮಂತ್ರಿ ಯಾರಾಗ್ತಾರೆ ಅಥವಾ ಸಿದ್ದರಾಮಯ್ಯ ಅವರೇ ಮುಂದುವರಿತಾರಾ? ಒಂದು ವೇಳೆ ಹೈಕಮಾಂಡ್ CM ಬದಲಾವಣೆಗೆ ಏನಾದರೂ ಮುನ್ಸೂಚನೆ ಕೊಟ್ಟರೆ ಸಿದ್ದರಾಮಯ್ಯ ಅವರು ಕೂಡ 2 ಅಸ್ತ್ರಗಳನ್ನು ಪ್ರಯೋಗಿಸುವಂತಹ ಸಾಧ್ಯತೆಗಳು ನಿಚ್ಚಳವಾಗಿದೆ. ಇದರ ಜೊತೆಯಲ್ಲಿ ಒಂದು ಕಡೆ ಸಿದ್ದರಾಮಯ್ಯ ಅವರು ಔತಣಕೂಟವನ್ನು ಕೊಟ್ಟ ಮೇಲೆ ನಂಬಿಕಸ್ಥ ಶಾಸಕರಿಗೆ, ಸಚಿವರಿಗೆ ಇದೀಗ ತುಮಕೂರು ಪವರ್ ಸೆಂಟರ್ ಆಗಿದೆ. ತುಮಕೂರಲ್ಲಿ ರಾಜಣ್ಣ ಅವರು ಮತ್ತು ಸಿದ್ದರಾಮಯ್ಯ ಅವರ ಭೇಟಿಯಾಗುವಂಥದ್ದು ಮತ್ತು KN ರಾಜಣ್ಣ ಅವರು ಔತಣಕೂಟವನ್ನು ಆಹ್ವಾನಿಸಿರುವಂಥದ್ದು ಮತ್ತು ಕರೆದಿರುವಂಥದ್ದು. ಅಲ್ಲಿ ನವೆಂಬರ್ ಕ್ರಾಂತಿಯ ಬೀಜವನ್ನು ಬಿತ್ತಿದ ಅಸಲಿ ನಾಯಕ, ಕ್ಷಿಪ್ರ ಕ್ರಾಂತಿಯ ನಾಯಕ KN ರಾಜಣ್ಣ ಅವರು ಅವರ ನಿವಾಸದಲ್ಲಿ ಯಾವ ಬೆಳವಣಿಗೆಗಳಾಗುತ್ತೆ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ. ಸಿಂಪಲ್, ರಾಜಣ್ಣ ಅವರು ಹೇಳ್ತಿರುವಂಥದ್ದು ಮತ್ತು ಬಹುಪಾಲು ನಾಯಕರು, ಶಾಸಕರು ಹೇಳ್ತಿರುವಂಥದ್ದು, ಶಾಸಕರ ನಂಬರ್ ಯಾರಿಗಿದೆಯೋ ಅವರೇ ಮುಖ್ಯಮಂತ್ರಿ. 1952ರಿಂದ ಇಲ್ಲಿಯ ತನಕ ಅದೇ ಲೆಕ್ಕಾಚಾರದಲ್ಲೇ ಕಾಂಗ್ರೆಸ್ ತನ್ನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯನ್ನು ಮಾಡ್ತಾ ಬಂದಿರುವಂಥದ್ದು. ಈ ಕ್ಷಣಕ್ಕೂ ಕೂಡ ರಾಜ್ಯದ ಅತ್ಯಂತ ಪ್ರಭಾವಿ ಸಮಾಜದ 34 ಶಾಸಕರು, ಉತ್ತರ ಕರ್ನಾಟಕದಲ್ಲಿ ಅತಿ ಪ್ರಭಾವಿಗಳು ಅನಿಸಿಕೊಂಡವರು ಈ ಕ್ಷಣಕ್ಕೂ ಕೂಡ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಿರುವಂಥದ್ದು. ಇನ್ನುಳಿದಂತೆ 17 ಶಾಸಕರು ಮಾತ್ರ ಮತ್ತೊಂದು ಬಣದಲ್ಲಿ ಗುರುತಿಸಿಕೊಂಡಿರುವಂಥದ್ದು. ಅವರು ಕೂಡ ಬಹಿರಂಗವಾಗಿ ನೀವು ಘೋಷಣೆ ಮಾಡಬೇಕು ಅಂದರೆ ಆ ನಂಬರ್ 7ರಿಂದ 8ಕ್ಕೆ ಬರುತ್ತೆ. ಇನ್ನೂ 6-7 ಜನ ತಟಸ್ಥರಾಗ್ತಾರೆ. ಇದೆಲ್ಲದರ ಮಧ್ಯೆ DK ಶಿವಕುಮಾರ್ ಅವರು ಅತ್ಯಂತ ನಾಜೂಕಾಗಿ ಇಡೀ ಪ್ರಕರಣವನ್ನು ನೋಡ್ತಿರುವಂಥದ್ದು. ನವೆಂಬರ್ 20 ತನಕ ಕಾಯೋಣ ಅನ್ನುವಂತಹ ಮಹಾಮೌನಕ್ಕೆ ಶರಣಾಗಿರುವಂಥದ್ದು. ನಾನು ಹೈಕಮಾಂಡ್ ಹೇಳಿದ ಮಾತುಗಳನ್ನು ಕೇಳ್ಕೊಂಬಂದಿದ್ದೀನಿ, ನಮ್ಮ ಬಣಕ್ಕೆ ತಪ್ಪಾಗಿ ಮಾತಾಡಿದಾಗ ನೋಟಿಸ್ ಕೂಡ ಕೊಡಿಸಿದ್ದೀನಿ ಅನ್ನುವಂತಹ ಒಂದು ಮೆಸೇಜನ್ನು ಕೊಡ್ತಾನೆ ಆ ಸಾಕ್ಷಿಗಳನ್ನು ಹೈಕಮಾಂಡ್ ಮುಂದಿಡುವಂತಹ ಪ್ರಯತ್ನಗಳನ್ನು DK ಶಿವಕುಮಾರ್ ಅವರು ಮಾಡ್ತಿರುವಂಥದ್ದು. ಇಡೀ ಪ್ರಕರಣ ಮುಖ್ಯಮಂತ್ರಿ ಬದಲಾವಣೆ ಆಗತ್ತೆ ಆಗಲ್ಲ, ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು, ಡಾಕ್ಟರ್ G ಪರಮೇಶ್ವರ್ ಅವರು, KH ಮುನಿಯಪ್ಪ ಅವರು, ಇವೆಲ್ಲ ಚರ್ಚೆಗಳಿದ್ದಿರಬಹುದು. ಆದರೆ ಸಿದ್ದರಾಮಯ್ಯ ಅವರ ಬೆನ್ನಿಗೆ, ಖುದ್ದು ಸಿದ್ದರಾಮಯ್ಯ ಅವರಿಗೆ ಅಹಿಂದ ಅನ್ನುವಂತಹ ಬಹುದೊಡ್ಡ ಬಲ ಒಂದು ಕಡೆ ಇದ್ದರೆ, ಶಾಸಕರ ಬೆಂಬಲ ಕೂಡ ಅಷ್ಟೇ ದೊಡ್ಡದಾಗಿ ಇರುವಂಥದ್ದು. ಸುಮಾರು 34 ಪ್ರಬಲ ಸಮುದಾಯದ ಶಾಸಕರುಗಳೇ ಜೊತೆಲಿ ನಿಂತಿದ್ದಾರೆ ಅಂದರೆ, ಇನ್ನು ಉಳಿದಂತೆ 71 ಹಿಂದುಳಿದ ಶಾಸಕರು, ಅಲ್ಪಸಂಖ್ಯಾತ ದಲಿತ ಶಾಸಕರು ಒಟ್ಟಿಗೆ ಸೇರಿದ್ರೆ ಆಲ್ಮೋಸ್ಟ್ ಅಲ್ಲಿಗೆ 106 ಶಾಸಕರು ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಿರುವಂಥದ್ದು. ಇನ್ನೊಂದು 20 ಜನ ತಟಸ್ಥರಾಗಿದ್ದಾರೆ. ಇನ್ನು ಕೆಲವರು DK ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವಂಥದ್ದು. ಹೈಕಮಾಂಡ್ ಹೇಳಿದ್ರೆ ನಾನೇ ಪೂರ್ಣಾವಧಿಗೆ ಮುಖ್ಯಮಂತ್ರಿ ಅನ್ನುವಂತಹ ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿರೋದು ಕೂಡ ಸಿದ್ದರಾಮಯ್ಯ ಅವರು. ನನ್ನ ಬಳಿ ಕೂಡ ಒಂದಷ್ಟು ಆಪ್ಷನ್ಸ್ ಇವೆ, ಅಸ್ತ್ರಗಳಿವೆ. ಏನಾಗಬಹುದು? 2, KPCC ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಬಯಸಬಹುದು. ಆ ಜಾಗಕ್ಕೆ MB ಪಾಟೀಲ್ ಅಥವಾ ಸತೀಶ್ ಜಾರಕಿಹೊಳಿ ಅವರನ್ನು ತಂದು ಕೂರಿಸುವಂತಹ ಪ್ರಯತ್ನಗಳನ್ನು ಸಿದ್ದರಾಮಯ್ಯ ಅವರು ಮಾಡಬಹುದು. ಇದಲ್ಲದೆ ಸಮನ್ವಯ ಸಮಿತಿ ರಚಿಸಬೇಕು, ಅದಕ್ಕೆ ನಾನೇ ಅಧ್ಯಕ್ಷನಾಗಿರಬೇಕು ಅಂತ ಬಯಸಬಹುದು. ಇದಲ್ಲದೆ ಬಹುಮುಖ್ಯವಾದಂಥದ್ದು 4 DCMಗಳು ಹುದ್ದೆಯನ್ನು ಸೃಷ್ಟಿಸುವಂಥದ್ದು. ಆ 4 ಸ್ಥಾನಗಳಿಗೆ ಅಲ್ಪಸಂಖ್ಯಾತರನ್ನ, ಹಿಂದುಳಿದವರನ್ನ, ದಲಿತರನ್ನ ಮತ್ತು ಲಿಂಗಾಯತ ಸಮಾಜದ ನಾಯಕರನ್ನ ತಂದು ಕೂರಿಸುವಂಥದ್ದು. ಫಸ್ಟ್ ಟೈಮ್ 4 DCMಗಳು ಅದರಲ್ಲಿ ಅಲ್ಪಸಂಖ್ಯಾತರನ್ನೂ ಒಳಗೊಂಡಂತೆ ತಮ್ಮ ಆಪ್ತರನ್ನು ತಂದು ಕೂರಿಸುವಂಥದ್ದು, ಪ್ರತಿಷ್ಠಾಪಿಸುವಂಥದ್ದು ಅವರ ಪ್ಲಾನ್ ಇದ್ದಿರಬಹುದು. ಆದರೆ DK ಶಿವಕುಮಾರ್ ಅವರು ಇದಕ್ಕೆ ಒಪ್ತಾರಾ? ಹೈಕಮಾಂಡ್ ಇದನ್ನು ಒಪ್ಪುತ್ತಾ? ಎಲ್ಲಕ್ಕಿಂತಲೂ ಮಿಗಿಲಾಗಿ ಯಾರೆಲ್ಲ ಬಂದು ಕೂರಬಹುದು? ಬಹುಪಾಲು ಮಾಧ್ಯಮಗಳಲ್ಲೂ ಚರ್ಚೆ ಆದಂತಹ ವಿಚಾರ, MB ಪಾಟೀಲ್ KPCC ಅಧ್ಯಕ್ಷ ಆಗಿಲ್ಲ ಅಂದರೆ DCM ಆಗ್ತಾರೆ. BK ಹರಿಪ್ರಸಾದ್ ಅಂತಹ ಹಿಂದುಳಿದ ನಾಯಕರು DCM ಆಗಬಹುದು. ಜಮೀರ್ ಅಹ್ಮದ್ ಖಾನ್ ಅಂತವರು DCM ಆಗಬಹುದು. ಮುನಿಯಪ್ಪ ಅಥವಾ ಸಿದ್ದರಾಮಯ್ಯ, ಪರಮೇಶ್ವರ್ ಅವರು, ಈ ಇಬ್ಬರ ಪೈಕಿ ಒಬ್ಬರು DCM ಆಗಿ ಕೂರಬಹುದು. ಇದರ ಮಧ್ಯೆ ಈ ಹಿಂದಿನ ಒಂದು ಎಕ್ಸಾಂಪಲ್ ಅನ್ನು ಚರ್ಚೆಗೆ ತರ್ತಿರುವಂಥದ್ದು HC ಮಹದೇವಪ್ಪ, ಪರಮೇಶ್ವರ್ ಮತ್ತು ಸತೀಶ್ ಜಾರಕಿಹೊಳಿ. ಏನದು? ಸುದೀರ್ಘ 10 ವರ್ಷಗಳ ಕಾಲ KPCC ಅಧ್ಯಕ್ಷರಾಗಿದ್ಲೂ ಕೂಡ
ಅವರಿಗೆ ಕೇವಲ DCM ಸ್ಥಾನ ಸಿಕ್ಕಿತ್ತು, ಅವರಿಗೆ CM ಸ್ಥಾನ ಮೊದಲಿಗೆ ಕೊಡಬೇಕು, ಅವರು ಸೀನಿಯರ್ ಡಾಕ್ಟರ್ ಜಿ ಪರಮೇಶ್ವರ್ ಅನ್ನುವಂತಹ ವಿಚಾರವನ್ನು ಮುನ್ನೆಲೆಗೆ ತರ್ತಿದ್ದಾರೆ. ಆ ಲೆಕ್ಕಕ್ಕೆ ಬಂದರೆ ಸಿದ್ದರಾಮಯ್ಯ ಅವರು ಪರಮೇಶ್ವರ್ ಅವರಿಗೆ CM ಸ್ಥಾನವನ್ನು ಕೊಡಬೇಕು ಅಂತ ಬಯಸ್ತಾರೆ. ಸಿದ್ದರಾಮಯ್ಯ ಅವರು ಸುಲಭವಾಗಿ ಪರಮೇಶ್ವರ್ ಅವರನ್ನು CM ಸ್ಥಾನದಲ್ಲಿ ಕೂರಿಸಬಹುದು, ನಾಯಕತ್ವ ಬದಲಾವಣೆಯೇ ಆಗಲೇಬೇಕು ಅಂತ ಹೈಕಮಾಂಡ್ ಪಟ್ಟು ಹಿಡಿದ್ರೆ. ಇದೆಲ್ಲದರ ಮಧ್ಯೆ ಕೂಡ ಲಾಸ್ ಆಗುವಂಥದ್ದು ಅಥವಾ ಪಕ್ಷಕ್ಕೋಸ್ಕರ ದುಡಿದು KPCC ಅಧ್ಯಕ್ಷ ಸ್ಥಾನ DCM ಪೋಸ್ಟ್ ಎರಡೂ ಬಯಸಿದ ಮೇಲೂ ಕೂಡ, ಆ ಹುದ್ದೆಯನ್ನು ಅನುಭವಿಸಿದ ಮೇಲೂ ಕೂಡ CM ಸ್ಥಾನವು ಬೇಕು ಅನ್ನುವಂತಹ DK ಶಿವಕುಮಾರ್ ಅವರು ಪ್ರಬಲವಾಗಿ ಎದುರಿಸಬಹುದಾದಂತಹ ಸಮಸ್ಯೆಗಳು ದಲಿತ ವಿರೋಧಿ, ಅಲ್ಪಸಂಖ್ಯಾತ ವಿರೋಧಿ, ಹಿಂದುಳಿದ ವಿರೋಧಿ, ಅಹಿಂದ ವಿರೋಧಿ ಅನ್ನುವಂತಹ ಹಣೆಪಟ್ಟಿಯನ್ನು ಕಟ್ಕೋಬೇಕಾಗತ್ತೆ. ಇನ್ನು ಮುಂದೆ ಯಾವುದೇ ಪಕ್ಷ ಬರಲಿ, ನೀವು ಯಾವುದೇ ಪಕ್ಷ ತಗೊಳ್ಳಿ, ಅದು BJP JDS ಯಾವುದೇ ಇರಬಹುದು, ಇದೇ ಅಹಿಂದ ಮತಗಳೇ ಇಲ್ಲದೆ ಈ ರಾಜ್ಯದಲ್ಲಿ 113 ಸ್ಥಾನಗಳನ್ನು ಇನ್ನಿ ಸಾಕ್ಷಾತ್ ಮೋದಿಯವರು ಬಂದು ಇಲ್ಲಿ ಚುನಾವಣೆ ನಡೆಸಿದ್ರು ಕೂಡ ಅಹಿಂದ ಬಲವಿಲ್ಲದೆ 113 ಸ್ಥಾನಗಳನ್ನು ಯಾರೂ ಕೂಡ ಗೆಲ್ಲೋದಕ್ಕಾಗೋದಿಲ್ಲ, ಯಾರೂ ಗೆಲ್ಲೋದಕ್ಕಾಗೋದಿಲ್ಲ. ಕಳೆದ 3 ಸಾರ್ವತ್ರಿಕ ಚುನಾವಣೆಗಳ ಲೆಕ್ಕ ತಗೊಬಂದರೂ ಕೂಡ ಅದು ಪಕ್ಕಾ ಆಗತ್ತೆ. ಇಲ್ಲಿ DK ಅವರ ಲೆಕ್ಕ ಇರಬಹುದು, ಸಿದ್ದರಾಮಯ್ಯ ಅವರ ಬಣದ ಲೆಕ್ಕ ಇರಬಹುದು, ಎಲ್ಲ ಒಂದೇ ರೀತಿಯಲ್ಲಿ ಚರ್ಚೆ ಆಗ್ತಿರುವಂಥದ್ದು. ನೋಡಿ, ಇತ್ತೀಚೆಗೆ ಅಹಿಂದ ಅನ್ನುವಂತಹ ಮಾತುಗಳನ್ನು ಯುವ ನಾಯಕರು ಕೂಡ ಮಾತಾಡ್ತಿದ್ದಾರೆ. ಪ್ರಿಯಾಂಕ್ ಖರ್ಗೆ ಇರಬಹುದು, ಪ್ರದೀಪ್ ಈಶ್ವರ್, ಇಂತಹ ನಾಯಕರು ಕೂಡ ಯಾಕೆ ಭವಿಷ್ಯದ ದೃಷ್ಟಿಯಿಂದ, ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಇದನ್ನೇ ಹೇಳಿದ್ದು. ವೈಚಾರಿಕತೆಯಿಂದ, ಸಾಮಾಜಿಕ ನ್ಯಾಯದ ದೃಷ್ಟಿಕೋನದಿಂದ, ಪ್ರಗತಿಪರ ಚಿಂತನೆಯಿಂದ ನೋಡಿದ್ರೆ ಸಿದ್ದರಾಮಯ್ಯ ಅವರ ನಂತರ ಆ ಅಹಿಂದ ರಥ ಎಳೆಯಬಹುದಾದಂತಹ ಶಕ್ತಿ ಸತೀಶ್ ಜಾರಕಿಹೊಳಿ ಅವರಿಗೆ ಇದೆ ಅನ್ನುವಂತಹ ಮಾತನ್ನು ಹೇಳಿದ ಮೇಲೇನೆ ಈ CM ಕುರ್ಚಿಯ ಬದಲಾವಣೆ ಅಥವಾ ವ್ಯತ್ಯಾಸಗಳು ಎಲ್ಲವೂ ಕೂಡ ಕಾವೇರಿದ್ದು. DK ಶಿವಕುಮಾರ್ ಅವರ ಬಣ ಪಟ್ಟು ಹಿಡಿದು ಕೂತ್ರು ನಂಬರನ್ನು ತೋರಿಸ್ಬೇಕಾಗತ್ತೆ. 14 ಜನ ಇಟ್ಕೊಂಡು ನಾನು CM ಅಂತ ಹೇಳಿದ್ರೆ ಆಗೋದಿಲ್ಲ. ಆ ನಂಬರ್ ಕೊನೆ ಪಕ್ಷ 41 ಆದರೂ ಆಗಿರಬೇಕು. ಅದು ಸಾಧ್ಯ ಆಗತ್ತಾ? ಇನ್ನೊಂದು ಕಡೆ ಯಾಕೆ 34 ಪ್ರಬಲ ಸಮಾಜದ ಶಾಸಕರು ಇವತ್ತು ಸಿದ್ದರಾಮಯ್ಯ ಅವ್ರ ಜೊತೆ ನಿಂತಿದ್ದಾರೆ ಅಂದರೆ, ಉತ್ತರ ಕರ್ನಾಟಕದಲ್ಲಿ ಇದೇ ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಸಮಾಜದ ಮತಗಳು ಒಗ್ಗೂಡದೆ ಹೋದ್ರೆ ಆ ಪ್ರಬಲ ಸಮಾಜದ ನಾಯಕರು ಗೆಲ್ಲೋದಕ್ಕೆ ಸಾಧ್ಯವಿಲ್ಲ. ನೀವು ಚಿತ್ರದುರ್ಗದಿಂದ ಹಿಡಿದು ಬೀದರ್, ಗುಲ್ಬರ್ಗ, ಆ ಕಡೆ ಬೆಳಗಾವಿ ತನಕ ನೀವು ಎಲ್ಲಿಗೆ ಹೋಗಿ, ಬಳ್ಳಾರಿ ತನಕ ಎಲ್ಲಿಗೆ ಹೋಗಿ, ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಸಮಾಜಗಳ ಕ್ರೋಢೀಕರಣದಿಂದಲೇ ಕಾಂಗ್ರೆಸ್ನ ಶಾಸಕರು 135 ಜನ ಗೆಲ್ಲೋಕೆ ಸಾಧ್ಯ ಆಯಿತು. ಅದಕ್ಕೆ ಸಿಂಪಲ್ ಎಕ್ಸಾಂಪಲ್ ಅಂದರೆ, ಕಾಂಗ್ರೆಸ್ನಲ್ಲಿ 77 ಅಹಿಂದ ಶಾಸಕರಿದ್ರೆ ಇನ್ನುಳಿದ ಪಕ್ಷಗಳಲ್ಲಿ ಕೇವಲ JDS ಮತ್ತು BJP ಎರಡೂ ಸೇರಿಸಿದ್ರು 17 ಶಾಸಕರಿದ್ದಾರೆ. ಯಾವ ಮತಗಳು ಒಗ್ಗೂಡಿದ್ರೆ ಮಾತ್ರ ಗೆಲ್ಲತ್ತೆ, ಪಕ್ಷ ಗೆಲ್ಲಲ್ಲ ಅನ್ನೋದು ಸಿಂಪಲ್ ಕಣ್ಮುಂದೆ ಕಾಣ್ತಿರುವಂಥದ್ದು. ಇಲ್ಲ ಹಿಂದುತ್ವ ಎಷ್ಟಾಗುತ್ತೆ? ಹಿಂದುತ್ವವನ್ನೇ ನೆಚ್ಚಿಕೊಂಡ BJP ಇದುವರೆಗೂ 113 ಸ್ಥಾನ ಗೆದ್ದಿಲ್ಲ ರಾಜ್ಯದಲ್ಲಿ. ಜಾತ್ಯತೀತ ನಿಲುವುಗಳನ್ನು ಹೇಳ್ಕೊಂಬಂದ್ರೂ ಕೂಡ ಹಳೆ ಮೈಸೂರಲ್ಲಿ ಒಕ್ಕಲಿಗ ಸಮಾಜವನ್ನ ತಮ್ಮ ಜೊತೆಯಲ್ಲಿ ಇಟ್ಕೊಂಡು ಗೆಲ್ತೀವಿ ಅಂದ್ರೂ ಕೂಡ 26, 28, 31, 39 ಅಷ್ಟೇ. 58 ಸ್ಥಾನ ಗೆದ್ದಾಗ JDS ತಾಕತ್ತೇನಿತ್ತು, ಈಗ 19ಕ್ಕೆ ಬಂದಿರುವಂತಹ ಸಂದರ್ಭ 18 ಏನಾಗಿದೆ? ಸಿಂಪಲ್, ಅಹಿಂದ ಮತಗಳೇ ಈ ರಾಜ್ಯದಲ್ಲಿ 113ರ ಮ್ಯಾಜಿಕ್ ನಂಬರ್ ಕೊಡೋದು. ಅಂತಹ ವಿರೋಧವನ್ನು ಕಟ್ಟಿಕೊಂಡು DK ಶಿವಕುಮಾರ್ ಅವರಾಗಲಿ, DK ಶಿವಕುಮಾರ್ ಅವರನ್ನು ನೆಚ್ಚಿಕೊಂಡು ಮತ್ತೊಂದು ಪಕ್ಷ ಆಗಲಿ ಪ್ರಯೋಗಕ್ಕೆ ಇಳಿದ್ರೆ ಏನಾಗತ್ತೆ? ಸರಳ, ಸುಲಭ, ಕಣ್ಮುಂದೆ ಕಾಣುವಂತಹ ಚಿತ್ರಣ. ನೀವೇನಂತೀರಾ? ಕಮೆಂಟ್ ಮಾಡಿ.